ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಮಧ್ಯಾಹ್ನದ ಊಟಕ್ಕಾಗಿರ್ಬೋದು, ರಾತ್ರಿ ಊಟಕ್ಕಾಗಿರ್ಬೋದು, ಲೈಟಾಗಿ ಈಸಿಯಾಗಿ ಏನಾದರೂ ಮಾಡ್ಕೊಳ್ಬೇಕು ಅಂತ ಅಂದಾಗ ಎಲ್ಲರಿಗೂ ನೆನಪಾಗೋದು ಕಿಚಡಿ. ಈ ಬೌಲ್ನಲ್ಲಿ ನಾನು ಒಂದು ಮುಕ್ಕಾಲು ಬೌಲಷ್ಟು ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ, ಅನ್ಪಾಲಿಶ್ಡ್ ಅಕ್ಕಿ. ಅದೇ ಬೌಲ್ನಲ್ಲಿ ಅರ್ಧಕ್ಕಿಂತ ಕಡಿಮೆಯಾಗಿ ಹೆಸರುಬೇಳೆ, ಸಿಪ್ಪೆ ಸಮೇತ ಇರೋ ಹೆಸರುಬೇಳೆ. ಸಾಮಾನ್ಯ ಕಿಚಡಿಗೆ ಇದೇ ಹೆಸರುಬೇಳೆನೇ ಬಳಸೋದು. 1/4 ಕಪ್ ಆಗೋವಷ್ಟು ಮಸೂರ್ ದಾಲ್. ಇಷ್ಟನ್ನು ಈಗ ಬೇಯೋದಕ್ಕೆ ಇಡ್ತೀನಿ. ಜೊತೆಯಲ್ಲಿ ಸ್ವಲ್ಪ ನೆನೆಸಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಹಾಕ್ತೀನಿ. 1 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ಇದನ್ನೀಗ 1-2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಕ್ಕಿಡೋಣ. ಮುಕ್ಕಾಲು ಕಪ್ ಅಕ್ಕಿಗೆ 3/4 ಕಪ್ ಬೇಳೆ ತೊಗೊಂಡಿದ್ದೆ. ಸೊ ಇದೇ 3/4 ಕಪ್ ಲೆಕ್ಕದಲ್ಲಿ 6 ಸಲ ಹಾಕಿದ್ರೆ 1/3 ಕರೆಕ್ಟಾಗಿ ಆಗುತ್ತೆ. ಈಗ ಇದನ್ನು ಬೇಯಕ್ಕಿಡೋಣ. 1 ವಿಸಲ್ ಕೂಗಿದ್ರೆ ಸಾಕಾಗುತ್ತೆ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋರಿಸಿ ತೊಗೊಂಡಿದ್ದೀನಿ. ಇದನ್ನು ರುಬ್ಬೋದಕ್ಕೆ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಬಳಸಿ ಮಾಡ್ತಾಯಿರೋ ಕಿಚಡಿ ಇವತ್ತು ನಾನು ತೋರಿಸ್ತಾ ಇರೋದು. 3 ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳು. ಇದು ಕೂಡ ಒಳ್ಳೆಯ ಬಣ್ಣ ಎಲ್ಲ ಕೊಡುತ್ತೆ. ಎಲ್ರಿಗೂ ಗೊತ್ತೇ ಇರೋ ಹಾಗೆ ಐರನ್ ಕಂಟೆಂಟ್ ಎಲ್ಲ ತುಂಬ ಜಾಸ್ತಿ ಇದೆ ಕರಿಬೇವಿನ ಎಲೆಗಳಲ್ಲಿ. ತುಂಬ ಹೆಲ್ತಿಯಾಗಿರುತ್ತೆ. ಹಾಗಾಗಿ ಕರಿಬೇವಿನ ಎಲೆಗಳನ್ನು ಸೇರಿಸಿದ್ದೀನಿ. ರುಚಿನೂ ಏನೂ ಕೆಡಲ್ಲ ಅದು ಹಾಕಿರೋದ್ರಿಂದ. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಸಾಸಿವೆ ಹಾಕೋಣ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಸಿಡಿತಾ ಇದೆ. ಜಜ್ಜಿಟ್ಕೊಂಡಿರೋ ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕಿದ್ದೀನಿ. ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು, ಕುಟ್ಟಿಟ್ಕೊಂಡಿರೋ ಕಾಳುಮೆಣಸು ತರಿಯಾಗಿ ಕುಟ್ಟಿಟ್ಕೊಂಡು ಹಾಕಬೇಕು. 1 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿನ ಕಿಚಡಿ ಅಂತ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಟೊಮ್ಯಾಟೋನ ಬಳಸ್ತಾ ಇಲ್ಲ. ಬಣ್ಣ ಹಸಿರೋಗಿದ್ರೆ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಬಳಸಿದ್ರೆ ಎಲ್ಲ ಚೇಂಜ್ ಆಗಿಬಿಡುತ್ತೆ ಬಣ್ಣ ಎಲ್ಲ. ಹಾಗಾಗಿ ಕೊನೆಯಲ್ಲಿ ನಿಂಬೆ ರಸ ಹಾಕೋದು ಈ ಕಿಚಡಿಯ ಸ್ಪೆಷಾಲಿಟಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ಬೆಸ್ಟು. ನಾವು ಬೇರೆ ತರಕಾರಿ ಎಲ್ಲ ಬಳಸಿ ಮಾಡೋ ಕಿಚಡಿಗೆ ಟೊಮೆಟೊ ಬಳಸ್ತೀವಿ. ಏನು ತರಕಾರಿ ಮನೆಯಲ್ಲಿ ರೆಡಿ ಇಲ್ಲ ಅಂದಾಗ ಈ ಥರ ಕಿಚಡಿ ಮಾಡ್ಕೊಳ್ಳೋದು ಬೆಸ್ಟು. ಕೊತ್ತಂಬರಿ ಸೊಪ್ಪಂತೂ ಎಲ್ಲ ಟೈಮಲ್ಲೂ ಎಲ್ಲರ ಮನೆಯಲ್ಲೂ ರೆಡಿ ಇದ್ದೇ ಇರುತ್ತೆ. ಕೊತ್ತಂಬರಿ ಸೊಪ್ಪಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಎಲ್ಲ ದಂಡಿಯಾಗಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದನೂ ಇದು ತುಂಬ ಒಳ್ಳೆಯದು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ರುಬ್ಬಕ್ಕೆ ಹಾಕಿರೋದ್ರಿಂದ ಮೇಲೆ ಖಾರ ಬೇಕಾಗಲ್ಲ. ಬೇಕಂದರೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಹುರಿಬೇಕಾಗುತ್ತೆ. ಇದೆಲ್ಲ ಗಟ್ಟಿಯಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ, ಕೊತ್ತಂಬರಿ ಸೊಪ್ಪಿನಲ್ಲಿರೋ ನೀರಿನ ಅಂಶ ಹಿಂಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರಿಬೇಕಾಗುತ್ತೆ. ಮಿಶ್ರಣ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಈ ಸ್ಟೇಜಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ. ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ತುಂಬ ಫ್ಲೇವರ್ಫುಲ್ಲಾಗಿರಬೇಕು, ತುಂಬ ಸ್ಟ್ರಾಂಗ್ ಮಸಾಲೆ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. 1/4 ಟೀ ಸ್ಪೂನಿಗಿಂತ ಕಡಿಮೆಯಾಗಿ ಅಚ್ಕಾರದ ಪುಡಿ ಹಾಕ್ತೀನಿ. ಯಾಕೆಂದರೆ 3 ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ನಾನು ಮಾಡ್ತಾಯಿರೋ ಈ ಕ್ವಾಂಟಿಟಿಗೆ ಸಾಕಾಗ್ಬೋದು. ಸ್ವಲ್ಪ ಇರಲಿ ಅಂತ ಒಂದು 1/4 ಟೀ ಸ್ಪೂನ್ಗಿಂತ ಕಡಿಮೆಯಾಗಿ ಅಚ್ಕಾರದ ಪುಡಿ ಹಾಕಿದೆ. ಈಗ ಉಪ್ಪು ಹಾಕೋಣ. 2 ಟೀ ಸ್ಪೂನಷ್ಟು ಉಪ್ಪು. ಎಲ್ಲ ಗಟ್ಟಿ ಆಯಿತು. ನೀರಿನ ಅಂಶ ಎಲ್ಲ ಹಿಂಗಿದೆ, ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಬೇಯಿಸಿಟ್ಕೊಂಡಿರೋ ಅಕ್ಕಿ ಬೇಳೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ.
ಹಾಗೆ ನೀರನ್ನು ಸೇರಿಸಬೇಕು. ಎಷ್ಟು ಕನ್ಸಿಸ್ಟೆನ್ಸಿ ನಮಗೆ ಬೇಕೋ ಅದು ನೋಡಿಕೊಂಡು ನೀರನ್ನು ಸೇರಿಸಬೇಕು. ಇದು ಸ್ವಲ್ಪ ತಣ್ಣಗಾದ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಮಾಡುವಾಗಲೇ ಸ್ವಲ್ಪ ತೆಳುವಾಗಿ ಮಾಡಿದ್ರೆ ತಿನ್ನುವ ಅಷ್ಟೊತ್ತಿಗೆ ಕರೆಕ್ಟಾಗಿರುತ್ತೆ. ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ಹಾಕಿದೆ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಕೊನೆಯಲ್ಲಿ ಕುದಿಯುವಾಗ ತುಪ್ಪ ಬೆರೆಸ್ಬಿಟ್ರು ಸಾಕು. ಇದಕ್ಕೆ ಒಳ್ಳೆ ರುಚಿ ಕೊಡುತ್ತೆ. ಗೋಡಂಬಿ ಹಾಕ್ಕೊಂಡ್ರೆ ರುಚಿ ಜೊತೆಗೆ ಒಳ್ಳೆ ರಿಚ್ನೆಸ್ ಇರುತ್ತೆ, ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಬಳಸಿ ಮಾಡಿರೋ ಅಂಥ ಕಿಚಡಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತೀನಿ. ಇಲ್ಲಿ ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ನಿಂಬೆ ರಸನ ಹಿಂಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ರುಚಿ ಕೊಡುತ್ತೆ ಕಿಚಡಿಗೆ. ನೀವು ಒಂದು ಸಲ ಈ ಥರ ಒಂದು ಟ್ರೈ ಮಾಡಿ ನೋಡಿ. ಒಂದು ಹೋಳು ನಿಂಬೆ ರಸ ಹಿಂಡಿದ್ದೀನಿ. ಅವರವರ ಟೇಸ್ಟಿಗೆ ಸರಿಯಾಗಿ ಹುಳಿನ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಬಳಸಿ ಸಿಂಪಲ್ಲಾಗಿ ಮಾಡ್ಕೊಂಡಿರೋವಂಥ ಒಂದು ಹೆಲ್ತಿಯಾಗಿರೋ ಕಿಚಡಿ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಕಿಚಡಿ ರೆಸಿಪಿಗೆ. ಹಾಗೆ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.